ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಕ್ರಿಯೇಷನ್ಸ್. ಈ ರೀತಿ ಸ್ಯಾರಿ ತೊಗೊಂಡಿದ್ದೀನಿ. ಇದು ನೋಡಿ, ಗೋಲ್ಡ್ ಆ್ಯಂಡ್ ಸಿಲ್ವರ್ ಮಿಕ್ಸ್ ಜರಿ ಇದೆ. ಶೈನಿಂಗ್ ಆಗಿ ಕಾಣುತ್ತೆ, ಡಬಲ್ ಟೈಪು. ಹಾಗಾಗಿ ನಾನಿಲ್ಲಿ ಶೈನಿಂಗ್ ಇರೋವಂಥ ಈ ರೀತಿ ಗೋಲ್ಡ್ ಜರಿ ಮತ್ತು ಸಿಲ್ವರ್ ಜರಿ ಅಂದರೆ ಸಿಲ್ವರ್ ಗೋಲ್ಡ್ ಎರಡು ಮಿಕ್ಸ್ ಇರೋವಂಥ ಥ್ರೆಡ್ನ ತಗೊಂಡು ಫಸ್ಟ್ ಸ್ಟೆಪ್ನ ಈ ರೀತಿ ಕಂಪ್ಲೀಟ್ ಮಾಡ್ತಿದ್ದೀನಿ. ಇದನ್ನ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ನ ಹೇಳ್ಕೊಡ್ತೀನಿ. ಇದು ಒಂದು ಗ್ರ್ಯಾಂಡ್ ಡಿಸೈನ್ ಆಗಿರುತ್ತೆ, ಬ್ರೈಡಲ್ ಲುಕ್ ಬರುತ್ತೆ. ಈ ರೀತಿ ಸ್ಟಾರ್ಟಿಂಗ್ ಕೂಡ ನಾನು ಇಲ್ಲಿ ನೋಡ್ಬೋದು, ಈ ರೀತಿ 2 ನೋಟ್ ಹಾಕಿ 2 ಚೈನ್ ಹಾಕ್ಬಿಟ್ಟು ಇಲ್ಲಿ ತ್ರಿಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅದೇ ಥರ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಇಲ್ಲಿಂದ 1 2 ಟೈಮ್ ದಾರ ಸುತ್ತಕೊಂಡೆ ಇಲ್ಲಿ ತ್ರಿಬಲ್ ಕ್ರೋಶನ ಮಾಡ್ತಿದ್ದೀನಿ. ಫಸ್ಟು ನೀವು 2 ಟೈಮ್ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಆನಂತರ ಈ ರೀತಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ನೀಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ, ಅರ್ಥ ಆಗುತ್ತೆ. ಒಂದು ದಾರ ಇರುತ್ತೆ, 2 ಟೈಮ್ ದಾರ ಸುತ್ಕೊಳ್ತೀನಿ. ಏನು ಸೇಮ್ ಗ್ಯಾಪಲ್ಲಿ ಅಂದರೆ ಪಕ್ಕದಲ್ಲಿ 1 ಪಾಯಿಂಟ್ ಅಷ್ಟು ಗ್ಯಾಪಲ್ಲಿ ಒಂದು ತ್ರಿಬಲ್ ಕ್ರೋಶ, 2 ತ್ರಿಬಲ್ ಕ್ರೋಶ ಆಯಿತು. ಈಗ ಒಂದು ಬೀಡನ್ನ ತಗೊಳ್ಳೋಣ. ಮಧ್ಯ ಬೀಡ್ ಬರೋ ಥರ 2 ಸಲ ದಾರ ಸುತ್ಕೋಬೇಕಲ್ಲ, ಈ ರೀತಿ ಸುತ್ಕೋಬೇಕು. ಮಧ್ಯ ಬೀಡ್ ಬರೋ ಥರ ಮಾಡ್ಕೋಬೇಕು. 2 ದಾರ ಒಂದು ಸಲ, ಆನಂತರ ಮಧ್ಯ ಒಂದು ಬೀಡು, ಮತ್ತು ಇನ್ನು 2 ದಾರ ಒಂದು ಸಲ. ಈ ರೀತಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು 5. ಈ ಸ್ಟೆಪ್ ಏನು ಎಲ್ರಿಗೂ ಗೊತ್ತೇ ಇರುತ್ತೆ, ಹಾಗಾಗಿ ನಾನೇನು ಅಷ್ಟೊಂದೇನು ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಗೊತ್ತಿಲ್ಲ ಅನ್ನೋರು ನೋಡಿಕೊಂಡು ಮಾಡ್ಕೊಳ್ಳಿ, ನಿಧಾನವಾಗಿ ಅರ್ಥ ಆಗುತ್ತೆ. ಈ ರೀತಿ ತ್ರಿಬಲ್ ಕ್ರೋಶನ ಮಾಡಬೇಕು. 5 ತ್ರಿಬಲ್ ಕ್ರೋಶ ಆದಮೇಲೆ ಇಲ್ಲಿ 4 ಚೈನ್ಗಳನ್ನ ಹಾಕ್ಕೊಳ್ತೀನಿ. 4 ಚೈನ್ ಮತ್ತು 2 ಟೈಮ್ ದಾರ ಸುತ್ತಕೊಂಡು ಕರೆಕ್ಟಾಗಿ ನೋಡಿ ಲೆಂತ್ ಎಷ್ಟಿಗೆ ಬರುತ್ತೆ ಅಂತ. ತುಂಬ ಟೈಟ್ ಮಾಡಬಾರ್ದು, ಈ ಥರ ಎಳೆದು, ಮತ್ತು ಈ ಥರ ಲೂಸ್ ಮಾಡಬಾರ್ದು. ಕರೆಕ್ಟಾಗಿ ಸ್ವಲ್ಪ ಎಳೆದು ನೋಡಿ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು, ಅಷ್ಟು ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಈ ರೀತಿ ಒಂದು ಬೆರಳು ತುದಿ ಬೆರಳನ್ನ ಹೀಗಿಟ್ಟು ಅದು ಆ ಕಡೆ ಈ ಕಡೆ ಸೈಡ್ ಒಂದೊಂದು ಪಾಯಿಂಟು ಒಳಗಡೆ ಬರೋ ಥರ ಮಾಡ್ಕೊಳ್ಳಿ. ಅಥವಾ ನೀವು ಅಳತೆ ಕೂಡ ಮಾಡಿಕೊಂಡು ಮಾಡ್ಕೋಬೋದು, ಗೊತ್ತಾಗಲ್ಲ ಅನ್ನೋರು. ಈ ರೀತಿ ತ್ರಿಬಲ್ ಕ್ರೋಶ ಮಾಡೋದು ಗೊತ್ತೇ ಇರುತ್ತೆ. ಈ ಸ್ಟೆಪ್ನ ಈಗ ಕಂಪ್ಲೀಟ್ ಮಾಡಿಬಿಡೋಣ. ಇಲ್ಲಿ ಈ ಥರ ರಿಂಗ್ ತಗೊಂಡಿದ್ದೀನಿ. ಹಾಗೆ 0.7 mm ನೀಡಲ್ ತಗೊಂಡಿದ್ದೀನಿ. ಇಲ್ಲಿ ಈ ರೀತಿ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ನೋಟ್ ಹಾಕ್ಕೊಳ್ತೀನಿ. 2 ನೋಟ್ ಹಾಕ್ಕೊಂಬಿಡೋಣ. ಈ ರೀತಿ ನೋಟ್ ಹಾಕ್ಕೊಳ್ಳಿ ಟೈಟಾಗಿ. ಆನಂತರ ಇಲ್ಲಿ ಒಂದು ಚೈನ ಲಾಕ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರಿಂಗ್ ಫುಲ್ಲು ಇದೇ ಥರ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಎಷ್ಟು ಸಿಂಗಲ್ ಕ್ರೋಶ ಬರುತ್ತೋ ಗೊತ್ತಿಲ್ಲ, ಅದು ಫುಲ್ ರೌಂಡ್ ಕಂಪ್ಲೀಟ್ ಆಗೋ ಥರ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಮುಂದೆ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡು ಇದೇನು ಇಲ್ಲಿ ಒಂದು ಚೈನ್ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಮಾಡೋಣ. ಈ ರೀತಿ ಎಂಡ್ ಆಗೋ ಥರ ಬರುತ್ತೆ. ಈಗ ಇಲ್ಲಿ ಎಂಡ್ ಆದಮೇಲೆ 2 ಚೈನ್ನ ಹಾಕ್ಕೊಳ್ತೀನಿ. ಗೊತ್ತಾಗ್ತಿದೆ ಅಲ್ವಾ? ಈ ರೀತಿ 2 ಚೈನ್ ಹಾಕಿ ಇಲ್ಲಿಂದ ದಾರ ಸುತ್ಕೊಳ್ತೀನಿ 1 ಟೈಮ್. ಇದೇನು ರಿಂಗ್ ಇದೆಯಲ್ಲ, ಇದರೊಳಗಡೆ ನೀಡಲ್ ಹಾಕಿ ಈ ರೀತಿ ರೌಂಡ್ ಮಾಡಿ ಎಳ್ಕೊಳ್ತೀನಿ. ಆನಂತರ ಆ ದಾರನ ಹಾಗೆ ಇಟ್ಕೊಳ್ತೀನಿ. ಇದೇನು ಹಾಫ್ ಡಬಲ್ ಕ್ರೋಶ ಮಾಡ್ತೀವಲ್ಲ, ಅದೇ ಥರ
ಲಾಕ್ ಮಾಡೋಂಗಿಲ್ಲ, ಹಾಗೇ ಇಟ್ಕೋಬೇಕು. ಮತ್ತೆ ಒಂದು ಟೈಮ್ ದಾರ ಸುತ್ತಕೊಂಡು ಈ ರೀತಿ ಹೋಗಿ ದಾರ ತಂದು ಹೀಗೆ ಇಟ್ಕೊಳ್ತೀನಿ. ಈಗ 2 ಸಲ ಆಯಿತು. ಇದೇ ಥರ 5 ಸಲ ಮಾಡ್ಕೊಳ್ಳೋಣ. 3 4 5 ಈ ರೀತಿ ಮಾಡಿ ಈಗ ಇಷ್ಟನ್ನು ಸೇರಿಸಿ ಒಂದು ಮಾಡ್ಕೊಳ್ಳೋಣ. ನೀಟಾಗಿ ಒಂದು ದಾರನೂ ಆ ಸೈಡ್ ಈ ಸೈಡ್ ಹೋಗದೆ ಇರೋ ಥರ ಈ ರೀತಿ ಟೈಟಾಗಿ ಎಳೆದು ಲಾಕ್ ಮಾಡ್ಕೋಬೇಕು. ಆನಂತರ 4 ಚೈನ್ ಈ ರೀತಿ 4 ಚೈನ್. ಹಾಗೆ ಇದೇನು ಲಾಕ್ ಮಾಡಿದ್ವಲ್ಲ, ಈಗ ಇಲ್ಲಿ ಗ್ಯಾಪ್ ಕಾಣಿಸ್ತಿದೆ ನೋಡಿ, ಇದರೊಳಗಡೆ ನೀಡಲ್ ಹಾಕಿ ಲಾಕ್ ಮಾಡಿಬಿಡೋಣ. ಈ ರೀತಿ ಲಾಕ್ ಮಾಡಬೇಕು. ನಂತರ 1 2 ಚೈನ್ ಈ ದಾರಾನ ಮೇಲ್ ಮಾಡಿ ಈ ರೀತಿ ಸಿಲ್ವರ್ ಕಲರ್ ಇರೋವಂಥ ಒಂದು ಬೀಡನ್ನ ತಗೊಂಡಿದ್ದೀನಿ. ರೌಂಡ್ ಬೀಡು 3 mm ಸೈಜ್ಗಿಂತ ಒಂದು ಸೈಜ್ ಬಿಗ್ ಸೈಜ್ ಇದೆ. ಸೈಜ್ ಗೊತ್ತಿಲ್ಲ ನನಗೆ. ತೋರಿಸ್ಕೊಡ್ತೀನಿ. ಇದು 3 mm ಸೈಜ್, ಅದಕ್ಕಿಂತ ಒಂದು ಸೈಜ್ ಬಿಗ್ ಇದೆ ನೋಡಿ. ಈ ಬೀಡನ್ನ ತೊಗೊಂಡಿದ್ದೀನಿ. ನೀವು 3 mm ಸೈಜ್ ಬೀಡ್ ಕೂಡ ತೊಗೋಬೋದು. ನಿಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು. ಈ ಸೈಡ್ 2 ಚೈನ್ ಹಾಕಿದ್ದೀನಿ, ಬೀಡನ್ನ ಲಾಕ್ ಮಾಡಿದ್ದೀನಿ. ಈಗ ಒಂದು ಸಲ ಅದೇ ಸೇಮ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ ಇದನ್ನು ಕೂಡ. ಆನಂತರ ಮತ್ತೆ ಇಲ್ಲಿ 4 ಚೈನ್ ಹಾಗೆ ಲಾಕ್. ಈ ರೀತಿ ಲಾಕ್ ಮಾಡಿಬಿಡೋಣ. ಲಾಕ್ ಆದಮೇಲೆ ಟೈಟಾಗಿ ಎಳೆದು ಮತ್ತೆ ಅಲ್ಲಿಂದನೇ ಡೈರೆಕ್ಟಾಗಿ ದಾರ ಸುತ್ಕೋಬೇಕು. ಸೂಜಿ ಮೇಲೆ ದಾರ ಸುತ್ತಕೊಂಡು ಸೇಮ್ ಅದೇ ರಿಂಗ್ ಒಳಗಡೆ ಈ ರೀತಿ ಮತ್ತೆ ಮಾಡ್ಕೊಳ್ಳೋಣ 5 ಟೈಮ್. ಗೊತ್ತಾಯಿತು ಅಂದ್ಕೊಳ್ತೀನಿ. ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ. 3 4 5 ಟೈಮ್ ನೋಡಿ. ಈ ರೀತಿ ಸ್ವಲ್ಪ ಎಳಿಬೇಕು. 5 ಟೈಮ್ ಆದಮೇಲೆ ಈ ರೀತಿ ದಾರಾನ ಎಳೆದು ಲಾಕ್ ಮಾಡ್ಕೊಳ್ಳೋಣ ಟೈಟಾಗಿ ಬರೋ ಥರ. ಆನಂತರ 4 ಚೈನ್. ಇದು ಫ್ಲವರ್ ಟೈಪ್ ಬರಲಿ ಅಂತ ಈ ರೀತಿ ಮಾಡೋದು. ಇದೇನು ಇಲ್ಲಿ ಲಾಕ್ ಆಯ್ತಲ್ಲ, ಅಲ್ಲಿ ಅದೇ ಲೈನ್ಗೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಮತ್ತು 2 ಚೈನ್ ಮತ್ತು ಒಂದು ಬೀಡ್, ಅದನ್ನ ಲಾಕ್ ಮಾಡಿ ಮತ್ತು 2 ಚೈನ್ ಮತ್ತು ಇದನ್ನ ಕೂಡ ಲಾಕ್ ಮಾಡೋಣ. ಇದೇ ಥರ ನಾವು 5 ಟೈಮ್ ಬರೋ ಥರ ಮಾಡ್ಕೋಬೇಕು. ಇದೇನು ಈಗ 2 ಮಾಡಿದ್ವಲ್ಲ, ಇದೇ ಥರ ಸೇಮ್ ಇನ್ನೂ 3 ಮಾಡ್ಕೋಬೇಕು. 5 ಪೆಟಲ್ಸ್ ಬರೋ ಥರ ಮಾಡ್ಕೋಬೇಕು. ಇದೇನು ಫ್ಲವರ್ ಬಂದಿದೆಯಲ್ಲ, ಇದು 5 ಬೀಡ್ 5 ಫ್ಲವರ್ ಬರೋ ಥರ ಮಾಡ್ಕೊಳ್ಳೋಣ. ಈ ರೀತಿ 5 ಟೈಮ್ ಆಗಿದೆ. ಲಾಸ್ಟಿಗೆ ಕೂಡ ಇಲ್ಲಿ ಲಾಕ್ ಮಾಡಿದ್ದೀವಿ. 1 ಚೈನ್ ಹಾಕ್ತೀನಿ. ಇಲ್ಲೇನು ಪಕ್ಕದಲ್ಲಿ ಚೈನ್ ಕಾಣಿಸ್ತಿದೆ ನೋಡಿ, ಇದರೊಳಗಡೆ ನೀಡಲ್ ಹಾಕಿ ದಾರ ಎಳ್ಕೊಳ್ತೀನಿ. ಆ ದಾರನ ಇದರೊಳಗೆ ಕೂಡ ಎಳ್ಕೊಂಡು ಸ್ಲಿಪ್ ಸ್ಟಿಚ್ನ ಮಾಡ್ತೀನಿ. ಹಾಗೆ 2 ಚೈನ್ ಎಕ್ಸ್ಟ್ರಾ ಹಾಕಿ ಇದನ್ನ ಕಟ್ ಮಾಡ್ಕೊಬಿಡೋಣ. ಈ ರೀತಿ ಟೈಟಾಗಿ ಎಳ್ಕೊಳ್ಳೋಣ. ಟೈಟಾಗಿ ಎಳೆದು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಬಿಟ್ಟು ಪಜಲ್ನ ರೆಡಿ ಮಾಡಾದಮೇಲೆ ಇದೇನು ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಹಾಕಿದ್ದೀನಿ. 2 ಎಳೆ ಮೇಲೆ ಪೋಣಿಸ್ಕೊಂಡಿದ್ದೀನಿ. ಹೀಗೆ ಒಂದು ಕಾಸನ್ನ ತಗೊಂಡು ಅದು ಸೆಂಟರಲ್ಲಿ ಇಟ್ಟು ಮೇಲ್ಗಡೆ ಖಾಲಿ ಜಾಗ ಇದೆಯಲ್ಲ ಅಲ್ಲಿಗೆ ಒಂದು ನಾಟ್ ಹಾಕ್ಕೊಳ್ಳೋಣ. ಆ ಕಡೆಯಿಂದ ಈ ಕಡೆಯಿಂದ ಟರ್ನ್ ಮಾಡಿ 1-2 ಸಲ ರೌಂಡ್ ಬಂದು ಆನಂತರ ಒಂದು ಮಧ್ಯ ಬೀಡನ್ನ ಹಾಕಬೇಕು. ಇಷ್ಟೇ. ಇದನ್ನು ರೆಡಿ ಮಾಡಾದಮೇಲೆ ಸ್ಯಾರಿಗೆ ಅಟ್ಯಾಚ್ ಮಾಡೋದು.
ಇಲ್ಲಿ ಫಸ್ಟ್ ನಾನು ಇಷ್ಟನ್ನು ಹಾಕಿದ್ದೀನಿ ಯಾವ ಥರ ಕಾಣುತ್ತೆ ಅಂತ ಸ್ಯಾಂಪಲ್ಗೆ ಚೆಕ್ ಮಾಡೋಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ, ಅದನ್ನ ನಿಮಗೆ ತೋರಿಸ್ತಿದ್ದೀನಿ. ಈ ರೀತಿ ಬರುತ್ತೆ. ಇದೇನು ಪೆಟಲ್ಸ್ ಮಾಡಿಟ್ಕೊಂಡಿದ್ದೀವೋ ಇದನ್ನು ಅಟ್ಯಾಚ್ ಮಾಡಬೇಕು. ಇಲ್ಲಿ ಮಧ್ಯ ಮಧ್ಯ 3 ಕುಚ್ಚು ಬರೋ ಥರ ಮಾಡಿದ್ದೀನಿ, ಒಂದೊಂದು ಗ್ಯಾಪ್ ಬಿಟ್ಟಿದ್ದೀನಿ. ಇದೇ ಥರ ಈಗ ನಾನು ತೋರಿಸ್ಕೊಡ್ತೀನಿ ಅಟ್ಯಾಚ್ ಮಾಡೋದನ್ನ. ಇಲ್ಲಿ ನಾನು ಕುಚ್ಚಿಗೆ ಕೂಡ ಒಂದು ಕಾಸು ಮತ್ತು ಒಂದು ಸ್ಮಾಲ್ ಬೀಡನ್ನ ಕೂಡ ಅಟ್ಯಾಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಲುಕ್ ಕೊಡ್ತಿತ್ತು, ಹಾಗಾಗಿ ಆ ಥರನೇ ಎಲ್ಲದಕ್ಕೂ ಮಾಡಿದ್ದೀನಿ. ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ರೀತಿ ಥ್ರೆಡ್ನ ಗ್ಲೂ ಹಾಕಿ ಅಂಟಿಸಿ ಇಟ್ಕೊಂಡಿದ್ದೀನಿ. ಎಳೆ ಎಷ್ಟು ಎಳೆ ಅಂತ ಇಲ್ಲ, ನನಗೆ ಎಷ್ಟು ದಪ್ಪ ಬೇಕು ಅನಿಸುತ್ತೋ ಅಷ್ಟು ದಪ್ಪ ಸುತ್ತಿ ಈ ಥರ ಗ್ಲೂ ಹಾಕಿ ರೆಡಿ ಮಾಡ್ಕೊಳ್ತೀನಿ ನಾನು. ಇದನ್ನು ಇಲ್ಲಿ ಒಂದು ಕುಚ್ಚು ಕಟ್ಟಿರ್ತೀವಲ್ಲ, ಬೇಡ, ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಡ್ತಿರೋದಲ್ವ, ಸ್ಟಾರ್ಟಿಂಗಿಂದ ಇಲ್ಲಿ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. ಇದು ಅಂದರೆ ಫಸ್ಟು ಒಂದು 5 ಟ್ರಿಪಲ್ ಕ್ರೋಶಾ ಮಾಡಿರ್ತೀರ, ನೆಕ್ಸ್ಟು ಒಂದು 4 ಚೈನ್ ಗ್ಯಾಪ್ ಕಾಣುತ್ತೆ. ಆ 4 ಚೈನ್ ಗ್ಯಾಪ್ಗೆ ಈಗ ಇದು ಇಲ್ಲಿಂದ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. ಫಸ್ಟು 5 ಟ್ರಿಪಲ್ ಕ್ರೋಶಾ ಮಾಡಿರ್ತೀವಲ್ಲ, ಅಲ್ಲಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ಈ ರೀತಿ ಒಂದು ಕುಚ್ಚನ್ನ ಕಟ್ಕೊಳ್ಳೋಣ. ಇಲ್ಲಿ 2 ಥರ ಕುಚ್ಚನ್ನ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನು ಹೇಳ್ಕೊಡ್ತೀನಿ, ಲಾಸ್ಟಿಗೆ ಇನ್ನೊಂದು ಥರ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಇದನ್ನು ಕಟ್ ಮಾಡ್ಕೊಳ್ಳೋಣ, ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತಿಗೆ. ಈ ರೀತಿ ಕಟ್ ಮಾಡಿ ಇದನ್ನು ನಾಟ್ ಹಾಕ್ಕೊಳ್ಳೋಣ. ನಾನು ಎಮ್ಮಿಂಗ್ ನೀಡಲಲ್ಲಿ ನಾಟ್ ಹಾಕೋದಿಲ್ಲ, ಈ ರೀತಿ ಥ್ರೆಡ್ನ ಕಟ್ ಮಾಡಿಕೊಂಡು ಈ ರೀತಿ ನಾಟ್ ಹಾಕ್ಕೊಳ್ತೀನಿ.
ಇನ್ನೊಂದು ಥರ ಯಾವ ಥರ ಕುಚ್ಚನ್ನ ಹಾಕೋದು ಅಂದರೆ ಈ ಥರ 5 ತ್ರಿಬಲ್ ಕ್ರೋಶ ಆದಮೇಲೆ ಇದೇನು ಚೈನ್ ಹಾಕ್ಕೊಳ್ತಿರ್ತೀವಲ್ಲ ಇಲ್ಲಿ ಒಂದು ಚೈನ್ ಹಾಕ್ಕೊಳ್ತೀನಿ. ಆನಂತರ ಈ ರೀತಿ ಕುಚ್ಚನ್ನ ರೆಡಿ ಮಾಡ್ಕೊಂಡಿರ್ತೀವಿ ಫಸ್ಟೇ. ಅಂದರೆ ಈ ಥರ ನೀಡಲ್ಗೆ ದಾರಾನ ಸುತ್ತಕೊಂಡು ಕುಚ್ಚನ್ನ ಮಾಡ್ಕೊಳ್ಳೋದನ್ನ ವಿಡಿಯೋ ಹಾಕಿದ್ದೀನಿ. ಹಾಗೆಯೇ ಮಾಡಿ ಕುಚ್ಚಾದಮೇಲೆ ಈ ರೀತಿ ಎಮ್ಮಿಂಗ್ ನೀಡಲಲ್ಲಿ ನೋಟ್ ಹಾಕ್ಕೊಳ್ಳೋದು. ಇದನ್ನ ಸೇರಿಸಿ ಕಾಸು ಮತ್ತು ಒಂದು ಬೀಡನ್ನ ಸೇರಿಸಿ ನೋಟ್ ಹಾಕ್ಕೊಳ್ಳೋದು. ಇದೇ ಥರ ನಾನು ತೋರಿಸ್ತೀನಿ ಅಂದಿದ್ದು. ಇದನ್ನು ಮಾಡೋದನ್ನ ನಾನು ವಿಡಿಯೋ ಮಾಡಿಲ್ಲ, ಹಾಗೆಯೇ ಸಿಂಪಲಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ನಾನು ಫಸ್ಟೇ ಮಾಡಿಕೊಂಡು ಈ ರೀತಿ ತೋರಿಸ್ತಾ ಇದ್ದೀನಿ. ಇದನ್ನ ಒಂದನ್ನು ಅಟ್ಯಾಚ್ ಮಾಡೋಣ, ಒಂದು ಚೈನ್ ಹಾಕ್ಕೊಳ್ಳೋಣ. ನಂತರ ಇಲ್ಲಿ ಮತ್ತೆ ಈ ರೀತಿ ಕಾಣುತ್ತೆ ನೋಡಿ. ಇದು ಸೇಮ್ ಬರುತ್ತೆ. ನಾವು ಹಾಗೇ ರೆಡಿ ಮಾಡಿಟ್ಕೊಂಡು ಬೇಗ ಎಣಿಕೆ ಮುಗಿಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ಅಥವಾ ನಾವು ಎಣಿದು ಆದಮೇಲೆ ಕುಚ್ಚನ್ನ ಕಟ್ಕೊಳ್ತೀವಿ ಅಂದರೆ ಆ ರೀತಿ ಮಾತ್ರ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೋಬೋದು. ನಾನು ಎರಡನ್ನೂ ತೋರಿಸಿದ್ದೀನಿ. ಈ ಕುಚ್ಚು ಕಟ್ಟೋದು ಎಲ್ಲ ವೀಡಿಯೋಸಲ್ಲೂ ಹಾಕಿದ್ದೀನಿ, ಹಾಗಾಗಿ ಈ ವಿಡಿಯೋದಲ್ಲಿ ಹಾಕಿಲ್ಲ, ತುಂಬ ಲೆಂತಿ ಆಗುತ್ತೆ ಅಂತ. ಹಳೆ ವೀಡಿಯೋಸ್ಗಳಲ್ಲಿ ನೋಡ್ಕೊಳ್ಳಿ. ಕಾಸನ್ನ ನೀವು ನಾರ್ಮಲಾಗಿ ಕುಚ್ಚನ್ನ ಇದೇನು ಈ ಕುಚ್ಚನ್ನ ಕಟ್ಟಿದ್ವೋ ಆ ರೀತಿ ಕುಚ್ಚನ್ನ ಕಟ್ಕೊಂಡು ಆನಂತರ ಇದನ್ನ ಯಾವ ರೀತಿ ಎಮ್ಮಿಂಗ್ ನೀಡಲಲ್ಲಿ ಅಟ್ಯಾಚ್ ಮಾಡಿದ್ವೋ ಅದೇ ಥರ ಇದಕ್ಕೂ ಕೂಡ ಮಾಡ್ಕೋಬೇಕು. ಇದಿಷ್ಟ ಆದರೆ ಈ ಥರ ಮಾಡ್ಕೊಳ್ಳಿ, ಇದಿಷ್ಟ ಆದರೆ ಈ ಥರ ಮಾಡ್ಕೊಳ್ಳಿ. ಎರಡೂ ಕೂಡ ಸೇಮ್ ಟೈಮ್ ಹಿಡಿಯುತ್ತೆ, ಸೇಮ್ ಡಿಫ್ರೆಂಟ್ ಬರುತ್ತೆ. ಓಕೆ, ಈಗ ಈ ಡಿಸೈನ ಫುಲ್ ಕಂಪ್ಲೀಟ್ ಮಾಡಿ ಫೈನಲಾಗಿ ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳೋಣ. ಇದೀಗ ಫುಲ್ ಫಿನಿಶ್ ಆಗಿ ಈ ಥರ ಕಾಣಿಸ್ತಿದೆ ನೋಡ್ಬೋದು. ತುಂಬ ಗ್ರ್ಯಾಂಡಾಗಿ ಬಂದಿದೆ, ತುಂಬ ಸೂಪರಾಗಿದೆ. ಅದು ನ್ಯೂ ಡಿಸೈನ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಕಾಸು ಹಾಕಿರೋದ್ರಿಂದ ಡಿಫ್ರೆಂಟ್ ಲುಕ್ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಗೈಸ್. ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.